ಅಭಿ ಆದಿತ್ಯನಿಗೆ ವಿಷಯ ತಿಳಿಸಿ ಹೇಗಾದರೂ ಸರಿ ರಾಘು ಆರಾಧನನ ಒಂದು ಮಾಡಲೇಬೇಕು ಮೊದಲು ಎಂದವ ಫೋನ್ ಮಾಡಿ ಅಭಿ ತನ್ನ ತಾಯಿ ಹೇಳಿದ ಮಾತನ್ನೆಲ್ಲ ತಿಳಿಸಿದನು. ಏನು ಹೇಳ್ತಿದ್ದೀರಾ ಅಭಿ ಸರ್ ನೀವು? ರಾಘು ಸರ್ ಯಾಕೆ ಅಂತ ನಿರ್ಧಾರ ತಗೊಂಡಿದ್ದಾರೆ? ಈಗ ಮಾಡಿರೋದು ಸಾಕಾಗಲ್ವಾ? ಮತ್ತೆ ಎಲ್ಲರಿಂದ ದೂರಾಗಿ ಅದಕ್ಕೂ ನಮ್ಮ ಪುಟ್ಟಮ್ಮನೇ ಕಾರಣ ಅಂತ ಎಲ್ಲರೂ ಮಾತನಾಡಿಕೊಳ್ಳೋ ಹಾಗೆ ಮಾಡಬೇಕು ಅನ್ನೋದು ಅವರ ಉದ್ದೇಶನ ಎಂದ ಗಟ್ಟಿಯಾಗಿ. ನೋಡು ಆದಿ, ಇಷ್ಟೊತ್ತು ಅಮ್ಮ ಏನು ಹೇಳಿದ್ರು ಅನ್ನೋದನ್ನು ಹೇಳಿದ್ದೀನಿ ತಾನೆ. ಯೋಚನೆ ಮಾಡು. ರಾಘು ಮಾಡಿದ್ದು ಸರಿ ಅಂತ ಹೇಳ್ತಿಲ್ಲ. ಈಗ ಅವನು ತನ್ನ ತಪ್ಪನ್ನು ತಿದ್ದಿಕೊಳ್ಳೋಕೆ ಅವಕಾಶ ಮಾಡಿಕೊಡಬೇಕು ಅಲ್ವಾ ಎಂದವನು. ತಪ್ಪಿಗೆ ಕ್ಷಮೆ ಇದೆ, ಆದರೆ ಮೋಸಕ್ಕಲ್ಲ. ನಂಬಿಸಿ ಕುತ್ತಿಗೆ ಕುಯ್ಯೋ ಅಂತ ಕೆಲಸ ಮಾಡಿದ್ರಲ್ಲ, ಆ ನಂಬಿಕೆ ವಾಪಸ್ ಬರಲ್ಲ ಸರ್. ಅವರು ಎಷ್ಟೇ ಬದಲಾದರೂ ಬರಲ್ಲ ಎಂದವನ ಮಾತಿಗೆ ಒಂದು ಕ್ಷಣ ಸುಮ್ಮನಾದವ. ಮನಸ್ಸು ಮುಟ್ಟಿ ಹೇಳು ಆದಿ, ಪ್ರಪಂಚದಲ್ಲಿ ಯಾರು ತಪ್ಪೇ ಮಾಡಲ್ವಾ? ತಪ್ಪು ಮಾಡಿಲ್ಲದೆ ಇರೋದು ಯಾರಾದರೂ ಇದ್ದಾರಾ? ಆ ಥರ ಇದ್ದಿದ್ರೆ ಅವನು ಮನುಷ್ಯ ಆಗಿ ಇರ್ತಿರ್ಲಿಲ್ಲ, ದೇವರಾಗಿ ಬಿಡುತ್ತಿದ್ದ. ನಾಣ್ಯಕ್ಕೆ ಹೇಗೆ ಎರಡು ಮುಖ ಇರುತ್ತೋ ಹಾಗೆ ಮನುಷ್ಯರಿಗೂ ಎರಡು ಗುಣ ಇರುತ್ತೆ. ಸಮಯ ಕೈ ಕೊಟ್ಟಾಗ ಇವತ್ತು ಒಳ್ಳೆಯವನು ಅಂದುಕೊಂಡಿದ್ದವ ನಾಳೆ ಕೆಟ್ಟವನಾಗುತ್ತಾನೆ. ಅದೇ ಕೆಟ್ಟವನು ಒಳ್ಳೆಯವನಾಗ್ತಾನೆ. ಯಾರು ಬೇಕಂತ ಕೆಟ್ಟವರು ಮೋಸಗಾರ ಎಂಬ ಹಣೆಪಟ್ಟಿ ಹೊರೋಕೆ ತಯಾರಿಲ್ಲ. ಸಮಯ ಸಂದರ್ಭ ಮನುಷ್ಯನ ಕೈಲಿ ತಪ್ಪುಗಳನ್ನು ಮಾಡಿಸುತ್ತೆ ಅಷ್ಟೆ. ಅದು ಆ ಸೃಷ್ಟಿಕರ್ತನ ನಿಯಮ. ಯಾರು ಪೂರ್ಣರು ಅಲ್ಲ, ಪರಿಪೂರ್ಣರೂ ಅಲ್ಲ. ಈ ಪ್ರಪಂಚದಲ್ಲಿ ತಪ್ಪು ಮಾಡದೆ ಇರೋ ವ್ಯಕ್ತಿ ಯಾರಾದರೂ ಒಬ್ಬರು ಇದ್ದರೂ ತೋರಿಸಿಬಿಡಿ. ರಾಘು ಮಾಡಿರೋ ತಪ್ಪಿಗೆ ಈಗಾಗಲೇ ಸಾಕಷ್ಟು ಅನುಭವಿಸಿದ್ದಾನೆ. ಅವನ ತಪ್ಪನ್ನು ತಿದ್ದಿಕೊಳ್ಳೋಕೆ ಅವನಿಗೂ ಒಂದು ಅವಕಾಶ ಕೊಡಬೇಕು ಅಲ್ವಾ? ಇಬ್ಬರು ಜೀವನದಲ್ಲಿ ಸಾಕಷ್ಟು ಅನುಭವಿಸಿದ್ದಾರೆ. ನಾವು ಅವರಿಗೆ ಸಮಾಧಾನ ಮಾಡಬಹುದೇ ಹೊರತು ಅವರು ಅನುಭವಿಸಿದ ನೋವನ್ನು ನಾವು ತಗೊಳ್ಳೋಕ್ಕೆ ಆಗುತ್ತಾ? ಯಾರು ಯಾರ ನೋವನ್ನು ತಗೊಳ್ಳೋದಕ್ಕೆ ಆಗಲ್ಲ ಅಲ್ವಾ? ಒಂದು ವೇಳೆ ರಾಘು ನಿಜವಾಗ್ಲೂ ಅಪಾಯ ಮಾಡ್ಕೊಂಡು ಬಿಟ್ರೆ ಜೀವನ ಪೂರ್ತಿ ನೋವು ಅನುಭವಿಸೋದು ನಮ್ಮ ಹಾರು ಅಲ್ವಾ? ಈಗ ನಾವು ಸುಮ್ಮನೆ ಕೂತಿದ್ರೆ ಮುಂದೆ ಅವರಿಬ್ಬರ ಜೀವನ ಇನ್ನಷ್ಟು ಬಿಗಡಾಗಿಸುತ್ತೆ ಎಂದವನ ಮಾತಿಗೆ ಹೀಗೆಲ್ಲ ಮಾತಾಡಬೇಡಿ ಅಭಿ. ರಾಘು ಇಲ್ಲದೆ ಹಾರು ಇಲ್ಲ, ಹಾಗೆ ಹಾರು ಇಲ್ಲದೆ ರಾಘು ಕೂಡ ಇಲ್ಲ. ಒಬ್ಬರಿಗೊಬ್ಬರು ಜೀವ ಕೊಡ್ತಾರೆ, ಆದರೆ ಪರಿಸ್ಥಿತಿ ಕೈ ಕೊಟ್ಟಿದ್ದು ಅಷ್ಟೆ. ಅಲ್ಲಿ ಅವರು, ಇಲ್ಲಿ ಇವಳು. ನೋವು ಅನುಭವಿಸಿದ್ದು ಸಾಕು. ಇನ್ನಾದರೂ ಅವರಿಬ್ಬರು ಒಂದಾಗಲಿ. ನನಗೆ ನನ್ನ ಪುಟ್ಟ ಖುಷಿಯಾಗಿರುವುದಷ್ಟೇ ಮುಖ್ಯ. ನಾನು ನಿನ್ನ ಜೊತೆ ಬರ್ತೀನಿ ಅಭಿ ಎಂದವನ ಮಾತಿಗೆ ಸಂತೋಷದಿಂದಲೇ ಸರಿ ಆದಿ ಎಂದನು. ಅಂದಾಗೆ ಈ ವಿಷಯನ ಆರುಗೆ ಹೇಳಬೇಡ ಆದಿ, ಗಾಬರಿ ಆಗ್ತಾಳೆ ಅಷ್ಟೆ. ಈಗ ಹೇಗಿದ್ದಾಳೆ? ನಾವು ಜೊತೆಗೆ ಬರ್ತೀವಿ ಅಂದಿದ್ದಕ್ಕೆ ತಡೆದು ಬಿಟ್ಟಳು. ಈಗಲೂ ನನ್ನಿಂದಾನೇ ಇಷ್ಟೆಲ್ಲ ಆಗಿದ್ದು ಅಂತ ಗಿಲ್ಟ್ ಕಾಡ್ತಿದೆ. ಎಲ್ಲ ಸರಿ ಹೋಗುತ್ತೆ ಸರ್, ಇಲ್ಲಿ ಯಾರದು ತಪ್ಪಿಲ್ಲ. ಸಮಯ ಸಂದರ್ಭ ಆಗಿತ್ತು. ನಾವೆಲ್ಲ ಸಮಯದ ಗೊಂಬೆಗಳಾಗಿದ್ವಿ ಅಷ್ಟೇ. ಡೋಂಟ್ ವರಿ, ನಾವು ನಾಳೆನೇ ಹೋಗೋಣ ಎಂದ ಆದಿಯ ಮಾತಿಗೆ ತುಸು ನಿರಾಳನಾದನು. ಇದರ ಮಧ್ಯೆ ಗೊಂಬೆಗೆ ನೆನಪು ಮರುಕಳಿಸಿದ್ದನು ಹೇಳಲು ಆದಿ ಮರೆತೇ ಬಿಟ್ಟನು. ಈಡೇಟ್, ಅದೇಗೆ ಫಾರಿನ್ಗೆ ಹೋಗ್ತೀಯ ಅಂತ ನಾನು ನೋಡೇ ಬಿಡ್ತೀನಿ ಎಂದುಕೊಂಡ ಅಭಿಗೆ ಹುಸಿ ಮುನಿಸು ರಾಘುನ ಮೇಲೆ. ನನ್ನ ಮುಖ ನೋಡೋಕು ನಿನಗೆ ಅಸಹ್ಯ ಅಲ್ವಾ ಕಂದ? ನನ್ನ ತಪ್ಪಿಗೆ ಕ್ಷಮೆನೇ ಇಲ್ವಾ? ನನ್ನ ಬಿಟ್ಟು ನಿಜವಾಗ್ಲೂ ನಿನ್ನ ಕೈಲಿ ಇರೋಕ್ಕಾಗುತ್ತಾ ಆರು? ನೀನಿಲ್ಲದೆ ಹೇಗೆ ಇರಲಿ? ನಂತರ ನೀನು ಕೂಡ ನೋವನ್ನು ಅನುಭವಿಸುತ್ತಿದ್ಯಾ ಅಂತ ಗೊತ್ತು ಕಣೆ. ನೀನೇ ನನ್ನ ಜೀವನದಲ್ಲಿ ಇಲ್ಲ ಅಂದ ಮೇಲೆ ಇಲ್ಲಿದ್ದು ನಾನೇನು ಮಾಡಲಿ ಹೇಳು? ನಿನ್ನಿಂದ ದೂರ ಹೋಗ್ಬಿಡ್ತೀನಿ. ನಾಳೆನೇ ಫಾರಿನ್ಗೆ ಹೋಗ್ತಿದ್ದೀನಿ. ಮತ್ಯಾವತ್ತೂ ನಿನಗೆ ಮುಖ ತೋರಿಸಲ್ಲ. ಐ ಮಿಸ್ ಯು ಕಂದ. ಐ ಲವ್ ಯು ಕಣೆ. ನಿನ್ನ ಪ್ರೀತಿಗೆ ನಾನು ಯೋಗ್ಯನಲ್ಲ ಎಂದವ. ಅವಳ ಪ್ರೀತಿ ಹುಸಿ ಮುನಿಸು ಎಲ್ಲವನ್ನು ನೆನೆದವ ಕಣ್ಣಂಚು ಒದ್ದೆಯಾಗಿತ್ತು. ಅವಳ ಫೋಟೋ ಎದೆಗವಚಿಕೊಂಡು ಅವಳನ್ನೇ ನೆನೆಯುತ್ತಾ ಬೆಳಗು ಹರಿಸಿದ್ದನು. ಮುಂಜಾನೆಯ ಭಾಸ್ಕರ ಧರೆಗಿಳಿದು ಆಗಲೇ ತನ್ನ ಇರುವನ್ನು ತೋರಿಸುತ್ತಿದ್ದನು. ಅತ್ತ ರಾಘು ಫಾರಿನ್ಗೆ ಹೊರಡುವ ತಯಾರಿಯಲ್ಲಿದ್ದರೆ ಇತ್ತ ಆರುಗೊಂಬೆ ನೆಮ್ಮದಿಯ ನಿದ್ರೆಯಲ್ಲಿದ್ದರು. ಅಲ್ಲಲ್ಲ, ಅವರು ಎಚ್ಚರವಾಗದಂತೆ ಆದಿತ್ಯನೇ ಅವರಿಬ್ಬರಿಗೂ ನಿದ್ದೆ ಮಾತ್ರೆಯನ್ನು ನೀಡಿದ್ದನು, ರಾತ್ರಿ ಊಟದ ಜೊತೆಗೆ. ಆರುಗೆ ವಿಷಯ ತಿಳಿದರೆ ನಮ್ಮನ್ನು ರಾಘುನ ಬಳಿ ಹೋಗಲು ಬಿಡಲಾರಳು. ಜೊತೆಗೆ ಈಗವಳು ಇರುವ ಸ್ಥಿತಿಯಲ್ಲಿ ರಾಘುನ ಒಪ್ಪಿಕೊಳ್ಳಲಾರಳು. ಹಾಗೆಯೇ ಇದು ಸೂಕ್ತ ಸಮಯವೂ ಅಲ್ಲ ಮಾತನಾಡಲು. ಮೊದಲು ರಾಘು ಜೊತೆ ಮಾತಾಡಿ ಅನಂತರ ಆರುನ ಒಪ್ಪಿಸಿದರಾಯಿತು ಎಂದುಕೊಂಡನು. ಹಾಗಾಗಿ ಬೇಗ ಎಚ್ಚರವಾಗದಿರಲಿ ಎಂದು ನಿದ್ರೆಯ ಮಾತ್ರೆಯನ್ನು ಕೊಟ್ಟಿದ್ದನು. ಅವಳು ಒಪ್ಪುವಳೆ. ಆರುಗೆ ವಿಷಯ ತಿಳಿಯದಂತೆ ಆದಿ ನವಿಯ ಬಳಿ ನಡೆದ ವಿಷಯವನ್ನು ತಿಳಿಸಿದನು. ಏನು ಹೇಳ್ತಿದ್ಯಾ ಆದಿ? ರಾಘು ಯಾಕೆ ಈ ಥರ ನಿರ್ಧಾರ ತಗೊಂಡಿದ್ದಾರೆ? ತಪ್ಪಲ್ವ ಇದು? ನಡಿ, ನಾನು ಬರ್ತೀನಿ ನಿನ್ನ ಜೊತೆ. ಇದು ಹೀಗೆ ಮುಂದುವರಿಯೋಕೆ ಬಿಡಬಾರ್ದು. ಇದರಲ್ಲಿ ಇಬ್ಬರ ಜೀವನ ಕೂಡ ಇದೆ. ಸರಿ ತಪ್ಪುಗಳ ಬಗ್ಗೆ ಕೂತ್ಕೊಂಡು ಯೋಚನೆ ಮಾಡೋ ಹೊತ್ತಲ್ಲಿ ಇದು. ನಡಿ ಹೋಗೋಣ, ಅವರನ್ನು ತಡೀಬೇಕು ಮೊದಲು ಎಂದು ಮಾತನಾಡಿಕೊಳ್ಳುತ್ತಿದ್ದವರ ಬಳಿ ಬಂದರು ಅಶ್ವತ್ಥರವರು. ಅವರನ್ನು ಕಂಡವರೇ ಇಬ್ಬರು ಒಬ್ಬರನ್ನೊಬ್ಬರ ಮುಖ ನೋಡಿಕೊಂಡರು. ಆದಿ, ನವಿ, ನೀವು ಇಷ್ಟೊತ್ತು ಮಾತನಾಡಿದ್ದೆಲ್ಲ ನಿಜಾನಾ? ರಾಘು ಈ ದೇಶನೇ ಬಿಟ್ಟು ಹೋಗಬೇಕು ಅಂತ ಇದ್ದಾರಾ? ಹಾಗಾದರೆ ನನ್ನ ಮಗಳ ಜೀವನ
ಯಾಕೆ ನಮ್ಮ ಜೀವನದಲ್ಲಿ ಹೀಗಾಗ್ತಿದೆ? ಎಲ್ಲರ ಸಂತೋಷನ ಬಯಸೋಳು ನನ್ನ ಮಗಳು. ಆದರೆ ಇವತ್ತು ಅವಳ ಜೀವನನೇ ಹಾಳಾಗ್ತಿದೆ. ಒಬ್ಬ ಅಪ್ಪ ಆಗಿ ನನ್ನ ಕೈಲಿ ನನ್ನ ಮಗಳ ಜೀವನ ಸರಿ ಮಾಡೋಕ್ಕೆ ಆಗ್ತಿಲ್ವಲ್ಲ. ನಾನೆಂತಹ ಅಪ್ಪ ನೋಡೋ, ಬದಲು ಸಾಯೋದೇ ಮೇಲು ಎಂದು ನೊಂದು ನುಡಿದರು. ಅಂಕಲ್ ಪ್ಲೀಸ್ ಹೀಗೆಲ್ಲ ಮಾತಾಡಬೇಡಿ. ಆರುಗೆ ಇಬ್ಬರಲ್ಲ ಅಂತ 3 ಅಣ್ಣಂದಿರು ಇದ್ದೀವಿ. ಅವಳ ಜೀವನ ನಮ್ಮ ಕಣ್ಮುಂದೆ ಹಾಳಾಗೋಕೆ ನಾವು ಬಿಡ್ತೀವಿ ಅಂತ ನೀವು ಅದು ಹೇಗೆ ಅಂದುಕೊಂಡ್ರಿ? ಇಬ್ಬರು ನೋವಿನಲ್ಲಿ ಸಮಾನ ದುಃಖಿಗಳು. ಹಾಗೆ ಒಬ್ಬರಿಗೊಬ್ಬರು ಪ್ರಾಣನೇ ಬಿಡ್ತಾರೆ. ಆದರೆ ಪರಿಸ್ಥಿತಿ ಕೈಮೀರಿ ಇಂತಹ ಅನಾಹುತಗಳೆಲ್ಲ ನಡೆದು ಬಿಡ್ತು. ಅವರಿಬ್ಬರ ಜೊತೆಗೆ ಇದ್ದರೆ ಇನ್ನಷ್ಟು ನೋವು ಸಂಕಟ ಜಾಸ್ತಿಯಾಗುತ್ತೆ ಅಂತ ಅವರಿಬ್ಬರು ದೂರ ಆದಾಗ ಸುಮ್ಮನೆ ಇದ್ದಿದ್ದು ನಮ್ಮದೇ ತಪ್ಪು. ರಾಗು ಈ ಥರ ನಡೆದುಕೊಳ್ಳೋಕೆ ಸ್ವತಃ ನಾವೇ ಕಾರಣ ಆಗಿಬಿಟ್ವಿ. ತಪ್ಪು ನಮ್ಮದು ಕೂಡ ಇದೆ. ಅದನ್ನು ನಾವೇ ಸರಿಪಡಿಸಬೇಕು. ಇವತ್ತು ನಾವು ಸುಮ್ಮನಿದ್ದು ಬಿಟ್ಟರೆ ರಾಗು ಇನ್ಯಾವತ್ತೂ ನಮ್ಮ ಕೈಗೆ ಸಿಗಲಾರದಷ್ಟು ದೂರ ಹೋಗಿಬಿಡ್ತಾರೆ. ಆಮೇಲೆ ಇಬ್ಬರು ಯಾವತ್ತೂ ಒಂದಾಗೋಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಇವತ್ತು ನಾನು ಅಭಿ ಸರ್ ಜೊತೆ ಬೆಂಗಳೂರಿಗೆ ಹೋಗ್ತಿದ್ದೀನಿ. ನೀವೆಲ್ಲ ಇಲ್ಲೇ ಇರಿ. ನಾವೆಲ್ಲರೂ ಜೊತೆಗೆ ಹೋಗ್ಬಿಟ್ರೆ ಆಮೇಲೆ 6 ಗೊಂಬೆ ಆತಂಕ ಪಡ್ತಾರೆ, ಕಾರಣ ಕೇಳ್ತಾರೆ. ಅದಕ್ಕೆ ಅವರಿಗೆ ಊಟದಲ್ಲಿ ನಿದ್ದೆ ಬರೋ ಮಾತ್ರೆ ಕೊಟ್ಟಿದ್ದೀನಿ. ಅವರಿಗೆ ಎಚ್ಚರ ಆಗುವಷ್ಟರಲ್ಲಿ ಬರ್ತೀನಿ. ತಡ ಆದರೆ ಏನೋ ಒಂದು ಹೇಳಿ ಮ್ಯಾನೇಜ್ ಮಾಡಿ. ನಾನಿನ್ನು ಹೊರಡ್ತೀನಿ ಎಂದವನ ಮುಂದಿನ ದಾರಿ ಬೆಂಗಳೂರಿನ ಕಡೆಗೆ ಸಾಗಿತ್ತು. ಇತ್ತ ರಾಗು ತನ್ನ ಲಗೇಜ್ಗಳನ್ನು ಪ್ಯಾಕ್ ಮಾಡಿಕೊಂಡವ ಒಮ್ಮೆ ತನ್ನ ರೂಮನ್ನು ಸುತ್ತಲೂ ನೋಡಿ ಅಲ್ಲಿ 6 ಜೊತೆ ಕಳೆದ ಘಟನೆಗಳನ್ನು ನೆನಪು ಮಾಡಿಕೊಳ್ಳುತ್ತಿದ್ದನು. ಅವಳಿಗೆ ಮೊದಲ ರಾತ್ರಿಯಲ್ಲಿ ಹೊಡೆದು ನೋವು ಮಾಡಿದ್ದು, ಆಮೇಲೆ ಅವಳ ಮೇಲೆ ಪ್ರೀತಿ ಆಗಿದ್ದು, ಅವಳು ಪೊಲೀಸ್ ಅಂತ ಗೊತ್ತಾದ ಮೇಲೆ ತಪ್ಪು ತಿಳ್ಕೊಂಡು ಕೈ ಮಾಡಿದ್ದು, ಮತ್ತೆ ಪ್ರೀತಿ ಮಾಡಿದ್ದು, ಮತ್ತೆ ಅನುಮಾನಪಟ್ಟು ಅವಳಿಗೆ ನೋವು ಮಾಡಬೇಕು ಅಂತ ಚಿಕ್ಕಮಗಳೂರಿಗೆ ಕರೆದುಕೊಂಡು ಹೋಗಿದ್ದು, ಎಲ್ಲವನ್ನು ನೆನೆದವ ಕಣ್ಣಂಚು ಒದ್ದೆಯಾಯಿತು. ಗೋಡೆ ಮೇಲೆ ತೂಗು ಹಾಕಿದ್ದ ಅವರಿಬ್ಬರ ಮದುವೆಯ ದಿನದ ಫೋಟೋ, ಜೊತೆಗೆ ಅವನು ಅವಳಿಗೆ ರೆಸ್ಟೋರೆಂಟ್ನಲ್ಲಿ ಪ್ರಪೋಸ್ ಮಾಡಿದ ಫೋಟೋ ನೋಡಿ ಮೆಲ್ಲ ಸವರಿ ಕಣ್ತುಂಬಿಕೊಂಡು ಹೊರಬಂದನು. ಅಭಿ ಅಮ್ಮ, ರಾಗು ಬೇಡಪ್ಪ, ದುಡುಕಿಯಿಂದ ನಿರ್ಧಾರ ಯಾಕೋ? ನಾನು ಅವತ್ತು ಅಷ್ಟು ಹೇಳಿದಾಗ ಸರಿ ಅಂತ ಒಪ್ಪಿಕೊಂಡು ಇವತ್ತು ಯಾಕೆ ಹೀಗೆ ಮಾಡ್ತಿದ್ಯಾ? ಅವಳನ್ನು ಒಪ್ಪಿಸೋದು ನಿನಗೆ ಕಷ್ಟದ ಕೆಲಸನ ಕಂದ. ಹೀಗೆ ಹೇಳ್ದೆ ಕೇಳ್ದೆ ತಲೆಮರೆಸಿಕೊಂಡು ಹೋದ ಅಂತ ಅನ್ಸ್ಕೊಂತೀಯ. ನೀನಿಲ್ಲದೆ ಇವರೆಲ್ಲ ಚೆನ್ನಾಗಿ ಇರ್ತಾರ ರಾಗು? ಏನಾಯಿತು? ನೀನು ಯಾಕೆ ಹಾಗೆ ನಾಡ್ಕೊಂಡೆ? ಅಷ್ಟು ಪ್ರೀತಿ ಮಾಡ್ತಿದ್ದ ಹುಡುಗಿ ಹತ್ರ ಹೀಗೆ ಯಾಕೆ ನಡ್ಕೊಂಡೆ ಹೇಳು? ಸರಿ ಬಿಡು, ಆಗಿದ್ದು ಹಾಗೆ ಹೋಗಿದೆ. ಹಾಗಂತ ಸುಮ್ಮನೆ ಕೈಚೆಲ್ಲಿ ಕುಳಿತುಕೊಳ್ಳೋಕೆ ಆಗುತ್ತಾ? ಮುಂದೆ ಅಂತಹ ತಪ್ಪುಗಳು ಆಗದೆ ಇರೋ ಹಾಗೆ ನೋಡ್ಕೊಬೇಕು ಅಲ್ವಾ ಎಂದವರ ಮಾತಿಗೆ ಕಣ್ಣೀರಿಡುತ್ತಾ ಅವರನ್ನು ಅಪ್ಪಿಬಿಟ್ಟನು. ಆಗ್ತಿಲ್ಲ ಅಮ್ಮ ನನಗೆ ಅವಳಿಂದ ದೂರ ಇರೋಕೆ. ಆದರೆ ಏನು ಮಾಡಲಿ ಹೇಳಿ? ಅವಳಿಗೆ ನಾನೀಗ ಬೇಡವಾಗಿದ್ದೀನಿ ಅಮ್ಮ. ಅಪ್ಪ ಅಮ್ಮ ಅಂಜು ಅಷ್ಟೇ ಯಾಕೆ, ನನ್ನ ಅಭಿಗೂ ಕೂಡ ನಾನು ಬೇಡವಾಗಿದ್ದೀನಿ ಅಮ್ಮ. ಅವನಾದರೂ ಬಂದು ನನ್ನ ಹತ್ರ ಮಾತಾಡಿ ಸಮಾಧಾನ ಮಾಡ್ತಾನೆ ಅಂದುಕೊಂಡಿದ್ದೆ. ಆದರೆ ಅವನು ಕೂಡ ಬರಲಿಲ್ಲ. ಯಾರಿಗೂ ನನ್ನ ಮಾತು ಬೇಡ ಈಗ. ಅವತ್ತು ಅವಳು ಸತ್ಯನ ಹೇಳೋಕೆ ಬಂದಾಗ ಅವಳಿಗೆ ನೋವು ಮಾಡಿ ಅವಳು ಮನೆಯಿಂದ ಹೋಗೋಕೆ ಕಾರಣ ಆಗಿಬಿಟ್ಟೆ. ನಾನೇ ನನ್ನ ಮಗುವಿನ ಸಾವಿಗೆ ಪರೋಕ್ಷವಾಗಿ ಕಾರಣ ಆಗಿಬಿಟ್ಟೆ. ಅವಳ ಮಾತನ್ನು ಕೇಳಿಸಿಕೊಳ್ಳೋ ತಾಳ್ಮೆ ಸಹ ನನಗಿರಲಿಲ್ಲ. ಈಗ ಯಾವ ಮುಖ ಇಟ್ಕೊಂಡು ಅವಳ ಹತ್ರ ಹೋಗಲಿ ಮಾತಾಡಿ? ಅಮ್ಮ, ಅವಳ ಹತ್ರ ಯಾಕೆ ಹಾಗೆ ನಡ್ಕೊಂಡೆ ಎಲ್ಲ ಹೇಳಬೇಕಿತ್ತು ಅಮ್ಮ. ನನ್ನ ತಪ್ಪು ಕಲ್ಪನೆ ಅನುಮಾನದಿಂದಲೇ ಇಷ್ಟೆಲ್ಲ ಆಯಿತು ಅಮ್ಮ. ಕೂತು ಮಾತಾಡಿದರೆ ಎಲ್ಲ ಸರಿ ಹೋಗ್ತಿತ್ತು. ಅವತ್ತು ನನ್ನ ಬುದ್ಧಿಗೆ ಮಂಕು ಬಡಿದಿತ್ತು ಅನಿಸುತ್ತೆ. ಅವಳ ಮಾತನ್ನು ಕೇಳುವ ಸಂಯಮ ಕಳೆದುಕೊಂಡಿದ್ದೆ. ಇವತ್ತು ನಾನು ಮಾತಾಡಬೇಕು ಅಂದಾಗ ಅವಳು ಏನು ಹೇಳಿದ್ಲು ಗೊತ್ತಾ? ಅಮ್ಮ, ನಿಮ್ಮ ಮುಖ ನೋಡೋಕ್ಕೆ ಅಸಹ್ಯ ಆಗುತ್ತೆ, ನನಗೆ ಡಿವೋರ್ಸ್ ಕೊಡ್ತೀನಿ ಅಂದ್ಲು. ನನ್ನಿಂದ ಅವಳಿಗೆ ಬಿಡುಗಡೆ ಬೇಕಂತೆ. ನೀವು ನನ್ನಿಂದ ದೂರ ಹೊರಟು ಹೋಗಿ, ಇಲ್ಲ ಅಂದರೆ ಸತ್ತೋಗ್ತೀನಿ ಅಂದ್ಲು ಅಮ್ಮ. ನನ್ನಿಂದ ಅವಳಿಗೆ ಮತ್ತೆ ನೋವಾಗೋದು ಬೇಡ ಅಮ್ಮ. ಇಷ್ಟು ದಿನ ನನ್ನಿಂದ ಆಗಿರೋದೇ ಸಾಕು. ಇನ್ನಾದರೂ ಅವಳು ಚೆನ್ನಾಗಿರಲಿ. ಮತ್ತೆ ಅವಳು ನನ್ನ ಸ್ವೀಕರಿಸುತ್ತಾಳೆ ಅನ್ನೋ ಯಾವ ಭರವಸೆಯೂ ನನ್ನಲ್ಲಿ ಉಳಿದಿಲ್ಲ. ಈಗ ನಾನು ಯಾರಿಗೂ ಬೇಡವಾದವನು. ಥ್ಯಾಂಕ್ಸ್ ಅಮ್ಮ, ನೀವಾದರೂ ನನ್ನ ಜೊತೆ ಇದ್ರಿ, ಅಷ್ಟೇ ಸಾಕು. ಇಲ್ಲ ಅಂದಿದ್ರೆ ನಾನು ಹುಚ್ಚಾನೆ ಆಗಿಬಿಡ್ತಿದ್ದೆ. ಬಹುಶಃ ಅದಕ್ಕೆ ಸತ್ತೋಗ್ತಿದ್ನೇನೋ ಎಂದು ಮಾತು ಮುಗಿಸುವ ವೇಳೆಗೆ ಅಭಿಯ ಕೈ ರಾಘುನ ಮೊಗದ ಮೇಲೆ ಚಿತ್ತಾರು ಬಿಡಿಸಿತ್ತು. ಅಭಿಯ ಕಂಡವನಿಗೆ ಆಶ್ಚರ್ಯದ ಜೊತೆ ದುಃಖವೂ ಆಯಿತು. ಅಳುತ್ತಾ ನಿಂತಿದ್ದ ರಾಘುನ ಕಂಡ ಅಭಿಗೆ ಅದೇನೋ ಅರಿಯದ ಸಂಕಟ. ಬಾಚಿ ರಾಘುನ ಅಪ್ಪಿಬಿಟ್ಟನು. ಅಷ್ಟೇ ಸಾಕಿತ್ತು ರಾಘುಗೆ. ತಾನು ಸಹ ಅಭಿಯ ಬಿಗಿಯಾಗಿ ಅಪ್ಪಿ ಜೋರಾಗಿ ಅಳುತ್ತಿದ್ದನು, ಪುಟ್ಟ ಮಕ್ಕಳಂತೆ. ಒಂದು ಕ್ಷಣ ಆದಿತ್ಯನಿಗೂ ರಾಘುನ ಸ್ಥಿತಿ ಕಂಡು ಬೇಸರವಾಯಿತು. ಎಲ್ಲರ ಮುದ್ದಿನ ರಾಘು ಇಂದು ಅನಾಥವಾಗಿ ಯಾರಿಗೂ ಬೇಡವಾದಂತೆ ಬದುಕೋ ಹಾಗೆ ಆಯ್ತಲ್ಲ.
ಎಷ್ಟು ಸೊರಗಿ ಹೋಗಿದ್ದಾರೆ ನೋಡು, ಎಷ್ಟು ನೋವು ಅನುಭವಿಸಿಬಿಟ್ರು ಇಬ್ಬರು ಎಂದುಕೊಂಡ ಮನದಲ್ಲಿ. ಅತ್ತು ಸಮಾಧಾನವಾಗುವವರೆಗೂ ಅವನ ಬೆನ್ನನ್ನು ಸವರುತ್ತಿದ್ದವ ನಂತರ ಅವನನ್ನು ಎದುರಿನಲ್ಲಿ ನಿಲ್ಲಿಸಿಕೊಂಡು ಮತ್ತೊಮ್ಮೆ ಅವನ ಕೆನ್ನೆಗೆ ಬಾರಿಸಿದನು. ರಾಘು ಅವನನ್ನೇ ನೋಡುತ್ತಾ ಸುಮ್ಮನೆ ನಿಂತು ಬಿಟ್ಟನು, ಮುಖವನ್ನು ಸಣ್ಣಗೆ ಮಾಡಿಕೊಂಡು. ಏನು ಆಗಲೇ ದೊಡ್ಡ ದೊಡ್ಡ ಮಾತಾಡ್ತಿದ್ರು ಸರ್? ಹೋಗಿ ಸಾಯ್ರಿ ಮತ್ತೆ. ನಿಮ್ಮಂಥವರಿಂದ ಪ್ರಾಬ್ಲಮ್ನ ಫೇಸ್ ಮಾಡೋಕ್ಕೆ ಆಗದೆ ಇದ್ದ ಮೇಲೆ ಈ ದೇಶನ ಬಿಟ್ಟು ಹೋಗೋ ಬದಲು ಸತ್ತೋಗ್ಬಿಡಿ. ಈ ಥರ ಮಾಡೋದ್ಕಿಂತ ಸಾಯೋದೇ ಬೆಟರ್ ಅಲ್ವಾ ಎಂದವನ ಮಾತು ಕೇಳಿ ಮೂವರು ಶಾಕ್ ಆದರು. ಏನೆಲ್ಲ ಹಾಗೆ ನೋಡ್ತಿದ್ದೀರಾ? ನಾನು ಹೇಳಿದ್ದು ಸರಿ ಇದೆ ಅಲ್ವಾ? ಹೇಳಿ ಸರ್. ಅಭಿ, ಏನು ಮಾತಾಡ್ತಿದ್ಯೋ ಅನ್ನೋ ಜ್ಞಾನ ಇದೆಯಾ ನಿಮಗೆ? ಈಗಾಗಲೇ ಆ ಹುಡುಗ ಸಾಕಷ್ಟು ನೊಂದು ಬೆಂದಿದ್ದಾನೆ. ಅಂಥದರಲ್ಲಿ ಆಗಿರೋ ಗಾಯದ ಮೇಲೆ ಉಪ್ಪು ಸಿರಿಯೋ ಅಂತ ಕೆಲಸ ಮಾಡ್ತಿದ್ಯಲ್ಲ, ಸರಿನಾ? ಇನ್ನೇನು ಮಾಡಲಿ ಅಮ್ಮ, ಅಲ್ಲಿ ಅವಳು, ಇಲ್ಲಿ ಇವನು, ಇವರಿಬ್ಬರ ಮಧ್ಯೆ ಸಿಕ್ಕಾಕೊಂಡು ಒದ್ದಾಡ್ತಾ ಇರೋದು ನಾವುಗಳು. ಒಬ್ಬರಿಗಾದರೂ ಕೂತ್ಕೊಂಡು ಮಾತಾಡಿ ಸರಿಪಡಿಸಿಕೊಳ್ಳಬೇಕು ಅನ್ನೋ ಬುದ್ಧಿ ಇಲ್ಲ. ಅವತ್ತು ಇವನಿಗೆ ಹೇಗೆ ಕೇಳೋ ತಾಳ್ಮೆ ಇರಲಿಲ್ವೋ ಹಾಗೆ ಈಗ ಅವಳಿಗೂ ಕೂಡ ಕೇಳೋ ತಾಳ್ಮೆ ಇಲ್ಲ. ಅವತ್ತು ಇವನು ಮಾಡಿದ ತಪ್ಪನ್ನು ಇವತ್ತು ಅವಳು ಮಾಡ್ತಿದ್ದಾಳೆ ಅಷ್ಟೆ. ಹೇಳೋರಾಗು, ಯಾಕೆ ಹೀಗೆ ಮಾಡಿದೆ? ನೀನು ಹೀಗೆ ಎಲ್ಲರಿಂದ ದೂರ ಆಗಿಬಿಟ್ರೆ ನೀನು ಮಾಡಿರೋ ತಪ್ಪು ಸರಿ ಹೋಗಿಬಿಡುತ್ತಾ? ಎಲ್ಲಿಂದ ತಪ್ಪಾಯಿತು, ಯಾಕಾಯಿತು, ಹೇಗಾಯಿತು ಅಂತ ಯೋಚನೆ ಮಾಡಿ ಅದಕ್ಕೊಂದು ಪರಿಹಾರ ಹುಡುಕಿ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವುದು ಬಿಟ್ಟು ಹೀಗೆ ದೂರ ಸರಿದರೆ ಎಲ್ಲ ಸರಿ ಹೋಗುತ್ತಾ? ನೀನು ಯಾಕೆ ಹೀಗೆ ನಡ್ಕೊಂಡೆ? ಅದಕ್ಕೆ ಕಾರಣ ಏನು ಅಂತ ಬಾಯಿ ಬಿಟ್ಟು ಹೇಳು. ನೀನು ಬಾಯಿ ಬಿಟ್ಟು ಮಾತಾಡಿದರೆ ತಾನೆ ನಿನ್ನ ಸಮಸ್ಯೆಗೊಂದು ಪರಿಹಾರ ಸಿಗೋದು. ಅದು ಬಿಟ್ಟು ಹೀಗೆ ಹುಚ್ಚುಚ್ಚಾಗಿ ಏನೇನೋ ಮಾತಾಡಿದರೆ ನಾನೇ ನಿನ್ನ ಸಾಯಿಸ್ಬಿಡ್ತೀನಿ ರಾಸ್ಕಲ್. ಹೇಳು, ನೀನು ಯಾಕೆ ಆ ಥರ ನಡ್ಕೊಂಡೆ? ನನ್ನ ಹತ್ರ ಆದರೂ ಸತ್ಯ ಹೇಳ್ತೀಯ ಅಲ್ವೇನೋ ಎಂದವನ ಮಾತಿಗೆ ಒಪ್ಪಿದವ ಎಲ್ಲ ವಿಷಯಗಳನ್ನು ಹೇಳಲು ಮುಂದಾದನು. ರಾಘುಗೆ ಮೊದಲು ಆರು ಮೇಲೆ ಕೋಪವಿದ್ದರೂ ನಂತರದ ದಿನಗಳಲ್ಲಿ ಅಭಿಯ ಮಾತು ಕೇಳಿ ಅನಿಯನ್ನು ಮರೆತು ಆರುನ ಪ್ರೀತಿಸೋಕೆ ಶುರು ಮಾಡ್ತಾನೆ. ಅವರಿಬ್ಬರು ಅರಿತುಕೊಳ್ಳಿ ಅಂತ ಅಂಜು, ಅಭಿ, ಜಾನಕಿ, ಸಂತೋಷ್ ಎಲ್ಲರೂ ಕೂಡ ಚಿಕ್ಕಮಗಳೂರಿಗೆ ಹೋಗೋ ನಿರ್ಧಾರ ಮಾಡುತ್ತಾರೆ. ಅವರಿಗೆ ಪ್ರೈವಸಿ ಇರಲಿ ಅಂತ. ಅವರೆಲ್ಲ ಚಿಕ್ಕಮಗಳೂರಿಗೆ ಹೋದ ಮೇಲೆ ರಾಘು ಆರುನ ಕರೆದುಕೊಂಡು ಶಾಪಿಂಗ್ಗೆ ಹೋಗಿರುತ್ತಾನೆ. ಅಲ್ಲಿ ಮೊದಲ ಸಲ ಆಕಾಶ್ ಆರುನ ಕಂಡು ಅನುಮಾನ ಪಡ್ತಾನೆ. ಅಲ್ಲಿಂದ ಶುರುವಾಯಿತು ನೋಡಿ ರಾಘು ಆರಾಧನ ಏಳು ಬೀಳಿನ ಕತೆ. ಇಲ್ಲಿ ಬರೀ ಆಕಾಶ್ ಕಲ್ಪನೆಯಿಂದ ಮಾತ್ರ ಅವರಿಬ್ಬರು ದೂರ ಆಗಿದ್ದಲ್ಲ. ಮುಖ್ಯ ಕಾರಣ ನೇತ್ರ. ಆಕಾಶ್ಗೆ ಪೂರ ವಿಷಯ ಗೊತ್ತಿಲ್ಲದೆ ಆರು ಬಗ್ಗೆ ತಪ್ಪಾಗಿ ಹೇಳ್ತಾನೆ. ಆದರೆ ನೇತ್ರ ರಾಘುನ ಪಡೆದುಕೊಳ್ಳೋಕೆ ಅನುಮಾನದ ಬೀಜ ಬಿತ್ತುತ್ತಾಳೆ ಅಷ್ಟೆ. ಇದೆಲ್ಲ ಘಟನೆಗಳ ನಂತರ ಭೂಪತಿರಾವ್ ಪ್ರಾಜೆಕ್ಟ್ ಕೈತಪ್ಪಿ ಹೋಗಿದ್ದಕ್ಕೆ ರಾಘು ತಾನೇ ಮುಂಬೈಗೆ ಹೋಗಿ ಬರ್ತಾನೆ. ಅಲ್ಲಿ ಆರಾಧನ ಬಗ್ಗೆ ಸತ್ಯ ತಿಳಿದರೂ ಕೂಡ ಏನು ಮಾತಾಡದೆ ಸುಮ್ಮನೆ ಇರ್ತಾನೆ. ಏನೋ ಬಲವಾದ ಕಾರಣ ಇರಬೇಕು ಅದಕ್ಕೆ ಸತ್ಯ ಮುಚ್ಚಿಟ್ಟಿದ್ದಾಳೆ ಅಂತ. ಅಲ್ಲಿಂದ ಬಂದಮೇಲೂ ಕೂಡ ರಾಘು ಆರಾಧನಳನ್ನು ಪ್ರೀತಿ ಮಾಡ್ತಾನೆ ಇರ್ತಾನೆ. ಆದರೆ ಯಾವಾಗ ಅವನ ಬರ್ತ್ಡೇ ದಿನ ಕೇಕ್ನಲ್ಲಿ ಪಾಯ್ಸನ್ ಮಿಕ್ಸ್ ಆಗಿತ್ತು ಅಂತ ಗೊತ್ತಾಗುತ್ತೋ ಆಗ ಇವಳೇ ಮನೆಯವರನ್ನು ಸಾಯಿಸೋಕೆ ನೋಡಿದ್ದು ಅಂತ ಅನುಮಾನಪಟ್ಟು ಅವಳು IPS ಅನ್ನೋ ಸತ್ಯ ಗೊತ್ತು ಅನ್ನೋದನ್ನು ಹೇಳಿ ಜಗಳ ಮಾಡ್ತಾನೆ. ಹೀಗೆ ಅವಳಿಗೆ ದಿನ ಹಿಂಸೆ ಮಾಡ್ತಿರ್ತಾನೆ. ಅವನ ಅನುಮಾನ ಅನ್ನೋ ಭೂತಕ್ಕೆ ಇನ್ನಷ್ಟು ಇಂಬು ಕೊಡುವಂತೆ ಅಂಜು ಕಾಲು ಜಾರಿ ಬಿದ್ದದ್ದು. ಅವಳಿಗೆ ನೆನಪಿನ ಶಕ್ತಿ ಹೋಗಿದ್ದಕ್ಕೂ ಎಲ್ಲದಕ್ಕೂ ಹಾರೂನೇ ಕಾರಣ ಅನ್ನೋ ಹಾಗೆ ನೇತ್ರ ಅವನ ಹತ್ತಿರ ಇಲ್ಲ ಸಲ್ಲದ ಮಾತನ್ನು ಹೇಳಿ ರಾಘುಗೆ ಅನುಮಾನ ಬರೋ ಹಾಗೆ ಮಾಡಿರ್ತಾಳೆ. ಆಗಲೇ ಅವನು ಅವಳ ಬಗ್ಗೆ ತಿಳಿದುಕೊಳ್ಳೋಕೆ ಸ್ಪೈ ಬಿಟ್ಟಿರುತ್ತಾನೆ. ಇದರಿಂದ ಹಾರು ಮೇಲೆ ಇನ್ನಷ್ಟು ಕೋಪಗೊಂಡ ರಾಘು ಇವಳಿಗೆ ಬೈದು ನೀನು ಸುಳ್ಳು, ನೀನು ಪ್ರೀತಿ ಸುಳ್ಳು ಅಂದಾಗ ಕೋಪಗೊಂಡ ಹಾರು, ಹೌದು, ನಿಮ್ಮ ಕಂಪನಿ ಲಾಸ್ ಆಗಿದ್ದಕ್ಕೆ ನಾನೇ ಕಾರಣ. ಹಾಗೆ ನಾನು ಪೊಲೀಸ್ ಅನ್ನೋ ವಿಷಯ ಕೂಡ ಮುಚ್ಚಿಟ್ಟಿದ್ದು ನನ್ನದೇ ತಪ್ಪು. ಆದರೆ ನನ್ನ ಪ್ರೀತಿ ಸುಳ್ಳಲ್ಲ ಎಂದಾಗ ಕೋಪಗೊಂಡು ಜಗಳ ಅವಳಿಗೆ ಹರ್ಟ್ ಮಾಡ್ತಾನೆ. ನಂತರ ಸ್ಪೈ ಬಿಟ್ಟಾಗ ಅವಳು ಯಾವುದೋ ಕೆಟ್ಟ ಉದ್ದೇಶದಿಂದ ಬಂದದ್ದಲ್ಲ ಎಂಬ ಮಾಹಿತಿಯನ್ನು ಕೊಟ್ಟಿರುತ್ತಾರೆ. ಹಾಗಾಗಿ ರಾಘು ಮತ್ತೆ ಅವಳಿಗೆ ಸಾರಿ ಕೇಳಿ ಮೊದಲಿನ ಹಾಗೆ ಪ್ರೀತಿ ಕೊಡುತ್ತಾನೆ. ಅವಳು ಪೊಲೀಸ್ ಅನ್ನೋದು ಮುಂಬೈಗೆ ಹೋಗಿದ್ದಾಗ ಗೊತ್ತಾಯಿತು ಅನ್ನೋ ಸತ್ಯ ಕೂಡ ಅವಳಿಗೆ ಹೇಳುತ್ತಾನೆ. ಎಲ್ಲ ಸರಿ ಹೋಯಿತು ಅನ್ನುವಾಗ ರಾಘು ಅಮ್ಮನಿಗೆ ಆಕ್ಸಿಡೆಂಟ್ ಆದ ನೋವಿನಲ್ಲಿದ್ದಾಗ ಅವನ ಬಳಿ ಬಂದ ನೇತ್ರ ಆಕ್ಸಿಡೆಂಟ್ ಆಗೋಕೆ ಅದುವೇ ಕಾರಣ. ಜೊತೆಗೆ ಅಂಜು ಕೂಡ ನೆನಪಿನ ಶಕ್ತಿಯನ್ನು
ಕಳೆದುಕೊಂಡಿರುವುದು ನಾಟಕ ಮಾಡ್ತಿದ್ಲು. ಅಭಿ ಅಂಜು ಸಹ ಆರುಗೆ ಸಪೋರ್ಟ್ ಮಾಡುತ್ತಿದ್ದಾರೆ ಅಂತ ಹೇಳಿ ಇನ್ನಷ್ಟು ಅನುಮಾನ ಬರೋ ಹಾಗೆ ಮಾಡಿದ್ದು. ನಂತರದ ದಿನಗಳಲ್ಲಿ ಚಿಕ್ಕಮಗಳೂರಿಗೆ ಹೋಗಿದ್ದರಿಂದ ಇಲ್ಲಿಯವರೆಗೂ ಏನಾಯಿತು ಎಂಬ ವಿಷಯವನ್ನೆಲ್ಲ ಹೇಳಿದವನ ಕಣ್ಣಿನಿಂದ ಕಂಬನಿ ಜಾರುತ್ತಿತ್ತು. ತನ್ನ ತಪ್ಪು ಕಲ್ಪನೆಯಿಂದ ಹೀಗ ಆಗುತ್ತೆ ಅನ್ನುವ ಕಲ್ಪನೆ ಕೂಡ ನನಗೆ ಇರಲಿಲ್ಲ. ಅವಳ ಮಾತನ್ನು ಸಂಪೂರ್ಣವಾಗಿ ಕೇಳಿದಿದ್ದರೆ ಇವತ್ತು ನಾನು ಇಷ್ಟು ಕೊರಗೋ ಇರಲಿಲ್ಲ. ಅವಳು ಮಾತಾಡೋಕು ಬಿಡದೆ, ಅವಳು ಹೇಳಿದ್ದನ್ನು ಸರಿಯಾಗಿ ಕೇಳಿಸಿಕೊಳ್ಳದೆ ತಪ್ಪು ಮಾಡಬೇಕು ಎಂದವ ಅಳು ಇನ್ನಷ್ಟು ಜೋರಾಯಿತು. ಪ್ರಸ್ತುತ ಅಲ್ಲಿ ನೀರವ ಮೌನವೇ ತುಂಬಿತ್ತು. ತಪ್ಪು ಮಾಡಿಬಿಟ್ಟೆ ರಾಘು. ನಿನ್ನಿಷ್ಟಕ್ಕೆ ನೀನೇ ಏನೇನೋ ತಿಳಿದುಕೊಂಡು ಈಗ ಪಶ್ಚಾತ್ತಾಪ ಪಟ್ಟರೆ ಏನು ಪ್ರಯೋಜನ? ಆದರೆ ಅವಳು ನಮ್ಮಿಬ್ಬರಿಗೂ ಫೋನ್ಗೆ ಸಿಗಲಿಲ್ಲ. ಆಮೇಲೆ ನಾನು ಗೊಂಬೆಯನ್ನು ನೋಡಿಕೊಳ್ಳುವುದರಲ್ಲಿ ಬ್ಯುಸಿ ಆದೆ. ಆಮೇಲೆ ಆರೂನೇ ಒಂದೆರಡು ದಿನದ ನಂತರ ಫೋನ್ ಮಾಡಿದ್ಲು. ಆಗಲೇ ಗೊತ್ತಾಗಿದ್ದು ನೀವು ಚಿಕ್ಕಮಗಳೂರಿಗೆ ಬಂದಿದ್ದೀರಾ ಅಂತ. ಜೊತೆಗೆ ಅಮ್ಮನಿಗೆ ಆಕ್ಸಿಡೆಂಟ್ ಆಗಿದ್ದು ಎಲ್ಲ ಗೊತ್ತಾಯಿತು. ಆಗಲೇ ನಾನು ಕೂಡ ಹನಿ ವಿಷಯ ಹೇಳಿದಾಗ ಅವರ ಅಪ್ಪ ಅಮ್ಮನ ಮೀಟ್ ಮಾಡ್ತೀನಿ, ಯಾಕೋ ಇದನ್ನು ನಂಬೋಕೆ ಆಗ್ತಿಲ್ಲ. ಆಗ ನಾನೇ ಬಿಡಿಸಿ ಹೇಳಿದೆ, ಇದನ್ನು ಇಲ್ಲಿಗೆ ಬಿಟ್ಟು ಬಿಡಿ, ನವೀನ್ ಸರಿಯಾಗಿ ವಿಚಾರಿಸಿದ್ದಾನೆ ಎಂದು ಮಾತನಾಡಿದ ವಿಷಯವನ್ನೆಲ್ಲ ವಿವರಿಸಿದವ. ರಾಘು ಬಳಿ ಮಂಡಿಯೂರಿ, ದಯವಿಟ್ಟು ನಮ್ಮನ್ನು ಕ್ಷಮಿಸಿಬಿಡಿ ಸರ್. ನಮ್ಮ ಒಂದು ತಪ್ಪಿನಿಂದ ಇಷ್ಟೆಲ್ಲ ಆಗೋಯ್ತು. ನಿಮ್ಮ ಬಗ್ಗೆ ತಿಳಿದೇ ದುಡುಕಿ ನಿರ್ಧಾರ ಮಾಡಿದ್ಕೆ ಇವತ್ತು ನೀವು ದೂರ ಹೋಗಿದ್ದು. ನಿಮ್ಮ ಜೀವನಕ್ಕೆ ನಾವು ಬರದೇ ಇದ್ದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ. ನಮ್ಮಿಂದ ನಿಮ್ಮ ಜೀವನನೇ ಹಾಳಾಯಿತು ಎಂದವನ ಕಣ್ಣು ತುಂಬಿತ್ತು. ಅವನನ್ನು ಮೇಲೆಬ್ಬಿಸಿದ ರಾಘು, ತಪ್ಪು ನಿಮ್ಮದು ಮಾತ್ರ ಅಲ್ಲ, ನಿಮಗಿಂತ ಹೆಚ್ಚು ತಪ್ಪು ಮಾಡಿದವನು ನಾನು. ಒಂದೇ ಒಂದು ಸಲ ತಾಳ್ಮೆಯಿಂದ ಕೂತು ಮಾತಾಡಿದರೆ ಇಷ್ಟೊಂದು ಕೊರಗೋ ಅವಶ್ಯಕತೆಯೇ ಇರಲಿಲ್ಲ. ಹಾಗೆ ನಾವು ದೂರ ಆಗೋ ಪ್ರಸಂಗವೇ ಬರ್ತಿರಲಿಲ್ಲ. ಎಲ್ಲ ನಾನೇ ದುಡುಕಿ ನನ್ನ ಕೈಯಾರೆ ಹಾಳು ಮಾಡಿಕೊಂಡದ್ದು. ಜೊತೆಗೆ ನೇತ್ರ ರಾಘುಗೆ ಹಾರು ತಪ್ಪಿತಸ್ಥಳು ಎಂದು ವಿಡಿಯೋ ತೋರಿಸಿದ್ದು. ಎಲ್ಲದಕ್ಕೂ ಕಾರಣ ನಾನೇ ಎಂದವನ ಮನ ಪಶ್ಚಾತ್ತಾಪದಲ್ಲಿ ಹೇಳುತ್ತಿತ್ತು. ಅದಾದ ನಂತರ ಮತ್ತೆ ಚಿಕ್ಕಮಗಳೂರಿನಲ್ಲಿ ಮತ್ತೊಮ್ಮೆ ಆಕಾಶ್ ಸಿಕ್ಕಿಸ್ಪೆ ಅವರ ಕಡೆಯವರೇ ಇರಬೇಕು ಎಂದು ಮತ್ತೆ ಅನುಮಾನ ಹುಟ್ಟುವಂತೆ ಮಾಡಿದಾಗ ರಾಘು ಮುಂಬೈಗೆ ಹೋಗಿದ್ದು. ಅಲ್ಲಿ ಭೂಪತಿ ಕಡೆಯವರು ಕೂಡ ಆರು ಬಗ್ಗೆ ಮಾತನಾಡಿದ್ದು. ಇದೆಲ್ಲವೂ ಅವನ ಅನುಮಾನಕ್ಕೆ ಮತ್ತಷ್ಟು ಕಾರಣವಾಯಿತು. ಅಲ್ಲಿಂದ ಬಂದ ನಂತರವೇ ರಾಘು ಕುಡಿದು ಬಂದು ಅವಳ ಜೊತೆ ಜಗಳ ಮಾಡಿದ್ದು ಎಲ್ಲವನ್ನೂ ಹೇಳುತ್ತಾನೆ. ತಪ್ಪು ನಿನ್ನದು ಅಲ್ಲ, ಅವರದು ಅಲ್ಲ, ಎಲ್ಲ ವಿಧಿಯ ನಿಯಮ. ಆದರೆ ಇದಕ್ಕೆಲ್ಲ ಮುಖ್ಯ ಕಾರಣ ಆ ನೇತ್ರಾನೇ. ಅಮ್ಮನ ಮೇಲೆ ಬಿಸಿ ನೀರು ಚೆಲ್ಲಿದ್ದು, ಅವರಿಗೆ ಆಕ್ಸಿಡೆಂಟ್ ಆಗಿದ್ದು, ಅಂಜು ತಲೆಗೆ ಪೆಟ್ಟಾಗಿದ್ದು ಎಲ್ಲದಕ್ಕೂ ಕಾರಣ ಅವಳೇ ಎಂಬ ಮಾತಿಗೆ ಹಿಂತಿರುಗಿ ನೋಡಿದ ರಾಘು ಬೆಚ್ಚಿ ನಿಂತು ಬಿಟ್ಟನು ಶಿಲೆಯಂತೆ. ಮುಂದುವರೆಯುವುದು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕಥೆಯನ್ನು ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.